ಇವತ್ತು ನಾನು ನಮ್ಮ ಕಸಿನ್ಸ್ ಎಲ್ಲ ಎಲ್ಗಪ್ಪ ಬಂದಿದ್ವಿ ಅಂದರೆ ವಿಡಿಯೋ ಮಾತ್ರ ಸಕ್ಕತ್ತಾಗಿದೆ. ಸೊ ಕೊನೆವರೆಗೂ ನೋಡಿ. ಹಾಯ್ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾನು ನಿಮ್ಮ ಜೀವು. ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಸಕ್ಕತ್ತಾಗಿರ್ಬೇಕು, ಖುಷಿಯಾಗಿರ್ಬೇಕು. ಯಾಕಂದರೆ ನೀವು ನೋಡ್ತಿರೋ ಜೀವು ಬ್ಲಾಗ್ಸ್. ಬೆಳಗ್ಗೆನೆ ಎದ್ದು ಮಸ್ತಾಗಿರೋ ಶೂಸ್ ತೊಗೊಂಡು ನಾನು ಹಾಕೊಂಡು ಎಲ್ಗಪ್ಪ ಹೊರಟೆ ಅಂದರೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ನಾನು ನಮ್ಮ ಕಸಿನ್ಸ್ ಎಲ್ಲ ಒಂದು ಫಂಕ್ಷನ್ ಇತ್ತು. ಸೊ ಫಂಕ್ಷನಿಗೆ ಬಂದ್ವಿ. ಅಲ್ಲಿ ಬಂದು ನೋಡಿದ್ರೆ ಗುರು ಏನು ಜನ ಗೊತ್ತಾ ಗುರು. ವೆಜ್ ಊಟಕ್ಕಂದ್ರೆ ನಮ್ಮ ಜನ ಕಾಣಿಸೋದೇ ಇಲ್ಲ. ನಾನ್ ವೆಜ್ ಅಂದ್ರೆ ಮಾತ್ರ ಒಬ್ರು ಗೆಳೆಯರು 4 ಜನ ಬಂದಿರ್ತಾರೆ. ತಿರುಪತಿ ಕ್ಯೂಗಿಂತ ಕ್ಯೂ ಇತ್ತು ಗುರು ಇಲ್ಲಿ. ತಿನ್ಬೇಕು ಸಾಯ್ಬೇಕು, ಏನು ಆಗಲ್ಲ ಜೀವನ, ಏನು ಇಲ್ಲ. ಏನಲ್ಲಿ ಜನ ಸೇರ್ಬಿಟ್ಟಿದ್ದಾರೆ. ನನ್ನ ಲೆಕ್ಕದಲ್ಲಿ ನೋಡಿಲ್ಲ ಬಿಡಿ ನಾವು ಅಷ್ಟು ಜನನ. ಒಂದ್ ಕಡೆ ಒಂಥರ ಪ್ರವಾಹ ಬಂದಂಗೆ ಬಂದ್ಬಿಟ್ಟವ್ರೆ ಫುಲ್ಲು. ಸಿಕ್ಕಾಪಟ್ಟೆ ಲೇಟ್ ಆಯ್ತು. ಹಂಗೆ ಭರ್ಜರಿ ಬ್ಯಾಟಿಂಗ್ ಮಾಡ್ಕೊಂಡು ಬಾಡಿ ಸ್ವಲ್ಪ ಕೂಲ್ ಆಗಿರ್ಬೇಕಿತ್ತಲ್ವಾ, ಅದಕ್ಕೇನೆ ಒಂದು ಐಸ್ ಕ್ರೀಮ್ ತಗೊಂಡೆ. ಗುರು ಕ್ರಿಕೆಟ್ ಆಡಕ್ ನಮ್ಮ ಫ್ರೆಂಡ್ಸ್ ಕರೆದ್ರು. ಕ್ರಿಕೆಟ್ ಆಡಕ್ ಕರೀತಾರೆ. ನಡ್ಲಿ ಬನಾನ ಸಿಕ್ತು ನೋಡ, ಅಷ್ಟೇ ನಮ್ಮ ಅಭಿ ಕೆಲಸ. ಊರಿಗೆ ಬಿಟ್ಟು ಊರಿಗೆ ದೊಡ್ಡವನಂತೆ ಅಂತ ಜಾತಿ ನಿಂದ ನಿಂಗೆ ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ನಾನು ವಿರಾಟ್ ಕೊಹ್ಲಿ ರೇಂಜಿಗೆ ಬ್ಯಾಟಿಂಗ್ ಆಡಕ್ ಹೋದ್ರೆ ಬಾಲೆ ಮುಟ್ಲಿಲ್ಲ. ಆಮೇಲೆ ಹಂಗೆ ಕಾನ್ಫಿಡೆನ್ಸ್ ಬಿಡೋದು ಬೇಡ, ಒಂದು 6 ಹೊಡೆಯೋಣ ಅಂತ ಹೋದೆ. ಆದ್ರೂ ನೋಡಿದ್ರೆ ಮತ್ತೆ ಬಾಲ್ ಬಂತು, ಅದು ನೋಡಿದ್ರೆ ಡಾಟು. ಮತ್ತೆ ಬೀಸಾಡಕ್ಕಾಗಲಿಲ್ಲ. ಹಂಗೆ ಸ್ವಲ್ಪ ಸುಸ್ತಾಯ್ತು ಅಂತ ಹಂಗೆ ಒಂಚೂರು ಡ್ರಿಂಕ್ಸ್ ಬ್ರೇಕ್ ತಗೊಂಡೆ. 8ನೇ ಕ್ಲಾಸಿಂದ ಹುಡುಗಿರ್ ಫ್ಯಾನ್ಸು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.